ಸರ್ ಇದು ಯಾವ ಕುಂಬಳಕಾಯಿ ಸರ್ ಇದು ತಾಹಿತಿಯನ್ ಸ್ಕ್ವಾಶ್ ಅಂತೇಳಿ. ಸೋರೆಕಾಯಿನ ಕುಂಬಳಕಾಯಿ? ಕುಂಬಳಕಾಯಿ ಸರ್, ಸೋರೆಕಾಯಿ ಅಲ್ಲ ಸರ್, ಕುಂಬಳಕಾಯಿ. ಇದು ಎಷ್ಟು ವಿಶೇಷ ಇದೆ ಅಲ್ಲ ಸರ್. ನೋಡಿ, ಇದು ಇನ್ನೂ ಉದ್ದ ಬರುತ್ತೆ, ಸ್ವಲ್ಪ ಹೀಗೆ ರೌಂಡ್ ಆಗಿ ಕೂಡ ಬರುತ್ತೆ. ಅದು ಆ ಮಣ್ಣು, ಯಾಕಂದ್ರೆ ಇದು 1 ಅಥವಾ 2ನೇ ಜನರೇಷನ್ ಇರ್ಬೋದು ಇಂಡಿಯಾದಲ್ಲಿ. ಈಗ ನಾನು ಇಂಡಿಯಾದಲ್ಲಿ ಇನ್ನೊಬ್ಬರ ಹತ್ರ ಬೀಜ ತಗೊಂಡಿರ್ತೇನೆ, ಆ 2ನೇ ಜನರೇಷನ್ ಇಲ್ಲಿ ಬೆಳೀತಾ ಇರೋದು. ಮುಂದಿನ ಜನರೇಷನ್ಗಳಿಗೆ ಅದು ಭಾರತದ ಮಣ್ಣಿಗೆ ಹೊಂದ್ಕೊಳ್ತದೆ. ಇದು ಬಂದು ನಮ್ಮ ಒಂದು ಕೊಡಗಿನಲ್ಲಿ ಬೆಳೆಯುವಂತ ಒಂದು ಹಾರ್ಟ್ ಶೇಪ್ ಇರುವಂತ ಒಂದು ಕುಂಬಳಕಾಯಿ. ಈ ಕೊಡಗಿನ ಸ್ಪೆಷಲ್ ಅಂತಲೇ ಇಟ್ಕೊಳ್ಳಿ. ತುಂಬಾ ಇದೆ ಕೊಡಗಲ್ಲಿ. ಇದು ಒಂದು ವಿಶೇಷ ತಳಿ. ತುಂಬಾ ಇದಿಲ್ಲ ನೋಡಿ, ರಿಬ್ಬಿಲ್ಲ, ಇದಕ್ಕೆ ಮುರುಟ್ಕೊಂಡಿಲ್ಲ, ನೋಡಕ್ ಮುದ್ದಾಗಿ ಆಕರ್ಷವಾಗಿದೆ. ವೆಯ್ಟ್ ಕೂಡ ನಿಮಗೆ 3 kg ಬರುತ್ತೆ. ಇದು ನೀವು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಈ ತರ ತಳಿಗಳನ್ನ ರೈತರು ಬೆಳೆದು ಈ ಕಾಯಿಗಳನ್ನ ಹಸುವಿಗೆ ಹಾಕಿದ್ರೆ ನಿಮ್ಮ ಹಾಲು ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತೆ ತುಂಬಾ ನೆಂಚ್ಕೊಂಡು ತಿಳ್ತದೆ, ತುಂಬಾ ಖುಷಿಯಾಗಿ ಆ ಹಸು ತಿಂತದೆ. ಯಾಕಂದ್ರೆ ಸಾವಯವದಲ್ಲಿ ಬೆಳೆದಿರ್ತೀವಿ, ಇದು ರುಚಿ ಜಾಸ್ತಿ ಇರುತ್ತೆ. ಯಾಕೆ ಮನುಷ್ಯರಿಗೆ ಅಷ್ಟು ರುಚಿ ಇರ್ಬೇಕಾದ್ರೆ ನೀವು ಜಾನುವಾರುಗಳು, ಹಸುಗಳು ಚೆನ್ನಾಗಿರುತ್ತೆ. ಇದು ಬಂದು ಮೆಡಿಸಿನಲ್ ಆಶ್ ಗಾರ್ಡ್ ಸರ್. ಇದು 2025 15ನೇ ತಾರೀಕು ಇದು ಕಿತ್ತಿರೋದು. ಇನ್ನು ಹಾಗೆ ಇದೆ. ಇದು ಜ್ಯೂಸ್ ಮಾಡಿ ಕುಡಿತಾರೆ. ಇದ್ರ ಬೆಲೆ ಕೇರಳದಲ್ಲಿ 200 ರೂಪಾಯಿಗೆ ಒಂದು ಮಾರಾಟ ಮಾಡ್ತಾರೆ. ಒಂದು 60ರಿಂದ 70 ಕಾಯಿ ಬಿಡುತ್ತೆ ಒಂದೇ ಬಳ್ಳಿಯಲ್ಲಿ. ಬೂದು ಕುಂಬಳಕಾಯಿ. ಇದು ಸೋರೆಕಾಯಿ. ಸೋರೆಕಾಯಿಲಿ ಟೈನಿ ಅಂತೇಳಿ, ಇದು ನೆಕ್ ಸ್ವಲ್ಪ ಉದ್ದ ಬಂದು ಒಂದು ರೌಂಡ್ ಆಗಿರುತ್ತೆ. ಇದು ಒಂಥರ ಬೇರೆ ತರದ, ಇದು ಕೊಡಗಿನ ವಾತಾವರಣದಲ್ಲಿ ಬೆಳೀತದೆ. ಇದರಲ್ಲಿ ಗಾಢ ಹಸಿರಿದ್ದು, ಇದ್ರಲ್ಲಿ ಚುಕ್ಕಿ ಇರುತ್ತೆ. ಈ ಸೋರೆಕಾಯಿ ಬಂದು ಗದಾ ಸೋರೆ ಅಂತ ಹೇಳ್ತಾರೆ. ಗದಾ, ಈ ಹನುಮಾನ್ ಗದಾ ಅಂತೇಳಿ ನಾವು ಹೆಸರು ಕೂಡ ಅದೇ ಇಟ್ಟಿದೀವಿ, ಗದಾ ಸೋರೆ ಅಂತೇಳಿ. ಇದು ಒಂದು 4ರಿಂದ 4.25 kg ಬರುತ್ತೆ ತೂಕ ಜಾಸ್ತಿ ಇರುತ್ತೆ. ಬಳ್ಳಿ ಕೂಡ ಅದು ಏನಾದ್ರು ಸಪೋರ್ಟ್ ಕಟ್ಟಬೇಕು, ಹೀಗೆ ಇಲ್ದಿದ್ರೆ ಪೂರ ಕೆಳಗಡೆ ಬಂದ್ಬಿಡೋದು, ಜೋತ್ ಬೀಳ್ತದೆ. ಹಾಗೆ ಇದು ಬಂದು ಅಯೋಧ್ಯದಿಂದ ನಮಗೆ ಬಂದಿರುವಂತ ಬೀಜ. ಇದು ಒಂದು 7 ಅಡಿಗಷ್ಟ ಬೆಳೀತದೆ. ಅವ್ರಿಗೆ ಬೆಳೆದಿದೆ, ರೈತರಿಗೆ ಬೆಳೆದಿದೆ, ನಮಗೆ ಕೊಟ್ಟ ರೈತರಿಗೆ ಬಂದಿದೆ. ಇಲ್ಲಿ ನಮ್ಮಲ್ಲಿ ಒಂದು ಈ ಜನರೇಷನ್ ಇದ್ರ ಬೀಜ ಮಾಡ್ಕೊಂಡು ಮುಂದೆ ಅದಕ್ಕೆ ಸರಿಯಾದ ಪೋಷಕಾಂಶಗಳು ಕೊಟ್ರೆ ಇಲ್ಲೂ ಕೂಡ ಬರ್ಬೋದು. ಸೂಪರ್ ಸರ್. ಇವೆಲ್ಲ ಬೀಜಗಳು ನಿಮ್ಮ ಹತ್ರ ಸಿಗುತ್ತೆ ಸರ್. ಬೀಜಗಳಿದೆ. ಕ್ಯಾಟ್ಲಾಗ್ ಕೇಳಿದ್ರೆ ನಾನು ಕ್ಯಾಟ್ಲಾಗ್ ಕಳ್ಸಿಕೊಡ್ತೇನೆ. ಅದನ್ನ ನೋಡ್ಕೊಂಡು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ತಗೊಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.